ಭೈರತಿ ರಣಗಲ್ ಸಿನಿಮಾ ಇವತ್ತು ಶುಕ್ರವಾರ ಬಿಡುಗಡೆಯಾಗಿದೆ. ದೊಡ್ಡ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದ ಸಿನಿಮಾ ಆ ನಿರೀಕ್ಷೆಗಳನ್ನು ಆಲ್ಮೋಸ್ಟ್ ಫಿಲಪ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿನ ಯಾವ ಪಾತ್ರ ಹೇಗಿತ್ತು, ಆ ಪಾತ್ರ ಯಾಕಾಯಿತು, ಅದನ್ನೆಲ್ಲ ಇಲ್ಲಿ ಪ್ರಶ್ನೆಗಳಿಗೆಲ್ಲ ಇಲ್ಲಿ ಉತ್ತರ ನೀಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಕೇವಲ ರಣಗಲ್ಲು ರೌಡಿ ಆಗಿದ್ದ ಅನ್ನೋದಷ್ಟೇ ಕೊಟ್ಟಿದ್ದಾರೆ. ಯಾಕಾದ, ಹೇಗಾದ ಅನ್ನೋದಕ್ಕೆಲ್ಲ ಇಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ಲಾಂಗ್ ಯಾಕೆ ಬಂತು, ಆಮೇಲೆ ಕುರ್ಚಿ ಯಾಕೆ ಬಂತು, ರಾಮಾಯಣ ಬುಕ್ ಯಾಕೆ ಬಂತು, ಅದಕ್ಕೆಲ್ಲ ಇಲ್ಲಿ ಆನ್ಸರ್ ಸಿಗುತ್ತೆ. ಅದನ್ನು ನರ್ತನ್ ಅವರು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಬಂದ ಪಾತ್ರಗಳು ಶಬರಿ ಆಗಿರ್ಬೋದು, ಇವೆಲ್ಲ ಪಾತ್ರಗಳು ಅವ್ರ ಜೊತೆ ಯಾಕೆ ಬಂದು ಅಂತ ಕೂಡ ಇಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಲವ್ ಟ್ರ್ಯಾಕ್ ಕೂಡ ರುಕ್ಮಿಣಿ ವಸಂತ್ ಅವರು ಬಂದು ಹೋಗೋದು ಕೂಡ ಇಲ್ಲಿ ಏನು ಬೇಡ ಇತ್ತು ಅಂತ ಅನಿಸಲ್ಲ. ಎಲ್ಲ ಪಾತ್ರಗಳು ಇಲ್ಲಿ ನ್ಯಾಯ ಸಿಗುತ್ತೆ. ಹಾಗಾಗಿ ಸಿನಿಮಾ ನೋಡಿಕೊಂಡು ಹೋಗುತ್ತೆ. ನೀವು ಮೊದಲ ಪಾರ್ಟ್ ನೋಡಿದರೆ ಇದು ನಿಮಗೆ ಇಷ್ಟನೇ ಆಗುತ್ತೆ. ಹಾಗಾಗಿ ಇದೊಂಥರ ಒನ್ ಮ್ಯಾನ್ ಶೋ ಅಂದರೂ ತಪ್ಪಾಗಲಿಕ್ಕಿಲ್ಲ. ಲಾಯರ್ ಯಾಕಾದ ಹಿಂದಿನ ಕಥೆಗಳೆಲ್ಲ ಇಲ್ಲಿ ಬಿಚ್ಕೊಂಡು ಹೋಗುತ್ತೆ. ಮುಖ್ಯವಾಗಿ ಇಲ್ಲಿ ಬರವಣಿಗೆ ಗೆದ್ದಿದೆ ಅಂತ ಹೇಳ್ಬೋದು. ನರ್ತನ್ ಅವರ ಬರವಣಿಗೆ ಇಲ್ಲಿ ದೊಡ್ಡ ಮಟ್ಟಿಗೆ ಗೆದ್ದಿದೆ. ಹಾಗೆ ಆ ಕಲರಿಂಗ್ ಶೇಡ್ ಆಗಿರ್ಬೋದು, ಜೊತೆಗೆ ಮ್ಯೂಸಿಕ್ ಕೂಡ ಇಲ್ಲಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಈ ಸಿನಿಮಾ ಅವರ ಹೋಮ್ ಪ್ರಾಡಕ್ಟ್ ಗೀತಾ ಬ್ಯಾನರಲ್ಲೇ ತಯಾರಾಗಿದೆ. ಹಾಗಾಗಿ ಇದೊಂದು ಅವರ ಸ್ವಂತ ಬ್ಯಾನರಿಂದ ತಯಾರಾದ ಚಿತ್ರ. ಉಳಿದಂತೆ ಪ್ರೇಕ್ಷಕರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಒಂದೊಳ್ಳೆಯ ಚಿತ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಸಿನಿಮಾ ದೊಡ್ಡ ಮಟ್ಟಿಗೆ ಬಿಡುಗಡೆಯಾಗಿ ಸಕ್ಸಸ್ ಕಡೆ ಹೆಜ್ಜೆ ಹಾಕಿದೆ. ಜನ ಚೆನ್ನಾಗಿದೆ ಅಂತಿದ್ದಾರೆ. ನೀವು ಈ ಸಿನಿಮಾ ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತೆ ಸಿಗೋಣ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.